ನಾನು ಕೈಯಲ್ಲಿ ಕೊಟ್ಟಂಥ ಪ್ರಸಾದದಲ್ಲಿ ಸಾವಿರ ಲಕ್ಷ ಜನಕ್ಕೆ ಸಂತಾನ ಭಾಗ್ಯ ಆಗಿದೆ. ಬರುವುದಲ್ಲ, ಕಷ್ಟ ಇಟ್ಕೊಂಡು ಬರುವುದು ನಮ್ಮ ಕ್ಷೇತ್ರಕ್ಕೆ, ಅವರ ದುಃಖ ಇಟ್ಕೊಂಡು ಬರುವುದು. ಅವರನ್ನು ಎಲ್ಲರನ್ನು ನಾನು ಇಲ್ಲಿ ಗಂಧ ಪ್ರಸಾದವನ್ನು ಕೊಟ್ಟು ಅವರನ್ನೆಲ್ಲ ನಗುತ್ತಾ ಹೋಗುವ ಹಾಗೆ ಮಾಡ್ತೇನೆ. ನಾನು ಈ ಶ್ರೀಮಂತ ರಾಜಗುಳಿಗನ ಕ್ಷೇತ್ರದಲ್ಲಿ ದಿನಕ್ಕೆ 6-7 ಕೆಲಸ ಆಗುವಂಥ ಕ್ಷೇತ್ರ. 10 ವರ್ಷ ಆಯಿತು ನಮ್ಮ ದೈವಾರಾಧನೆ. ಹೀಗಾಗಿ 10 ವರ್ಷ ಆಯಿತು. 10 ವರ್ಷದಲ್ಲಿ ಗುಳಿಗ ಕೋಲ ಮಾಡಿದ್ದು 100ನೇ ಕೋಲ ಇದು. ನನ್ನನ್ನು ಡೈಲಿ ನೋಡುವವರು ಸಹ ವಿಚಿತ್ರವಾಗಿ ನೋಡುವುದು. ಎಲ್ಲ ಕಲಾವಿದರಿದ್ದಾರೆ, ಮಂಗಳೂರಿನಲ್ಲಿ ಕಲಾವಿದರಿದ್ದರಾಗಿ ಎಲ್ಲಿ ಯಾವ ರಾಷ್ಟ್ರದಲ್ಲಿ ಇಲ್ಲ, ಯಾವ ರಾಜ್ಯದಲ್ಲಿ ಇಲ್ಲ. ಇರ್ದಾನೆ ಮೂಲು ಯಾಣ್ ಮೂಲೆ ಅವು ಬುಡಿಯೇ ಏರಿಗವಿಯೇ ಕಿರಿಕಿರಿ ಇಂದು ರಗಾಲಜಿ ಖಾಲಿ ಮೀಟರ್ ತಿರ್ಗಣ್ಣ. ನಾನು ವಾಟ್ಸಪ್ ಫೋನ್ ಮಾಡು, ಎಲ್ಲ ಬಂದಿದೆ ದಡ ಬಡ ಅಂತ ಒಬ್ಬೋ. ಅಲ್ಲಿಂದ ಸ್ಟಾರ್ಟ್. ಅವು ತಮಿಳ್ನಾಡದ 7 ವರ್ಷದ ಬ್ಲೂ ವೆಲ್ ಕುಲೆ ನೆಂದೆ ತೊಂಡ ತೋರದ ಕುಲು ಸಪುರ ಪೇರು, ಸಪುರದ ಕುಲು ತೋರ ಪೇರು. ಜಾಗ್ರತೆ ಎಂಚಿನಲ್ಲಿತ್ತಿಲ್ಲ ಬ್ಯಾಟರಿ ತೋಜಾವು ನೀರ ಬಾವೆನ ಯಾನ್ ಮೂಲಿ ಬಕಾವು ಅವು ಬುಡಿಯೇ ಏರೆಗಾವಿ ಅವು ದುರಗಾಲೆಜಿ ಕೆತ್ತುನಿ ಕೋರ್ಪುಡಿ. ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಸುದ್ದಿ ಕನ್ನಡಕ್ಕೆ ಆತ್ಮೀಯ ಸ್ವಾಗತ. ನಾನು ಬಬಿತಾ ಲತೀಶ್. ಸಾಧಕರ ಸಾಧನೆಯ ಹಾದಿಯಲ್ಲಿ ವಿಶೇಷ ಅತಿಥಿಗಳನ್ನ ಪರಿಚಯಿಸುವಂತಹ ಸಮಯ. ಇವತ್ತಿನ ಅತಿಥಿ ಬೇರಾರೂ ಅಲ್ಲ, ತುಳು ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆದಂತಹ ವಿಶೇಷವಾದ ಸ್ಥಾನಮಾನವನ್ನ ಪಡೆದುಕೊಂಡು ಎಕ್ಕಸಕ ತುಳು ಸಿನಿಮಾ ಹಾಗೂ ಅಪ್ಪಿ ಟೀಚರ್ ಎಂಬಂತಹ ನಾಟಕ ರಂಗದಿಂದ ಮಿಂಚಿದಂತಹ ಪ್ರತಿಭೆ, ಏರೆಗಾವಿಯ ಕಿರಿಕಿರಿ ಖ್ಯಾತಿಯಂತಹ ಸತೀಶ್ ಬಂದಲೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡುತ್ತಾ ಅವರ ಜೀವನದ ಹಾಗೂ ಚಲನಚಿತ್ರರಂಗದಲ್ಲಿರುವಂತಹ ಅವರ ಬದುಕಿನ ವಿಚಾರಗಳನ್ನ ತಿಳಿದುಕೊಳ್ಳುತ್ತಾ ಅವರನ್ನು ಮಾತಾಡೋಣ. ನ್ಯೂಸ್ ಸುದ್ದಿ ಕನ್ನಡದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಸತೀಶ್ ಬಂದಲೆ ಅವರಿದ್ದಾರೆ, ನಟರಾಗಿರುವಂತಹವರು. ಸೊ ಅವರನ್ನ ಮೊದಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ತೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನ್ಯೂಸ್ ಸುದ್ದಿ ಕನ್ನಡದಲ್ಲಿ ನಿಮ್ಮನ್ನ ಬಹಳಷ್ಟು ಪ್ರಯತ್ನ ಪಟ್ಟೆ ನಿಮ್ಮನ್ನ ಒಂದು ಸಂದರ್ಶನ ಮಾಡ್ಬೇಕು ಅಂತ ಹೇಳಿ ನಮ್ಮ ಸೌಭಾಗ್ಯ ಇವತ್ತು ಸಿಕ್ಕಿರುವಂತದ್ದು. ಮೊದಲ ಬಾರಿಗೆ ನಿಮ್ಮ ತುಳು ಚಿತ್ರರಂಗದ ಜರ್ನಿ ಅದೇ ಪ್ರಾರಂಭ ಆಗುವ ಮುಂಚೆ ನೀವು ಒಬ್ಬರು ರಂಗ ನಟರು. ಆ ರಂಗಭೂಮಿಯಲ್ಲಿ ನೀವು ಪಳಗಿದಂತಹ, ನೀವು ಮೇರ್ ನಟರೊಂದಿಗೆ ಪಳಗಿದಂತಹ ಹೇಗಿತ್ತು ಆ ಅನುಭವ ಎಂದರೆ, ನಾನು 7th ಸ್ಟ್ಯಾಂಡರ್ಡಲ್ಲಿರುವಾಗ ನಾವೊಂದು ಚಿಕ್ಕ ಡ್ರಾಮಾ ಮಾಡಿದ್ದೇವೆ. ನಾಟಕ ಎಲ್ಲ ಚಿಕ್ಕ ಆಗ ಚಿಕ್ಕ ಮಕ್ಕಳೆಲ್ಲ ಸೇರಿ ಒಂದು ಸೆಂಡಪಿಗೆ ನಾವೊಂದು ಡ್ರಾಮಾ ಮಾಡಿದ್ದೇವೆ. ಅಲ್ಲಿಂದ ಪದವಿನಂಗಡಿ ನಮ್ಮ ಪ್ರಭಾಕರ್ ಕರ್ಕೇರ್ ಅಂತ ಇದ್ದಾರೆ, ಅವರದ ಸಮ್ಮುಖದಲ್ಲಿ ಒಂದು ಸಂಘದಲ್ಲಿ ನಾನು ಡ್ರಾಮಾ ಆರ್ಟಿಸ್ಟ್ ಆಗಿ ಹೋಗದೆ. ಅಲ್ಲಿ ಹಾಸ್ಯ ಪಾತ್ರವಾಗಿ ಮಾಡಿದ್ದು ನಾನು. ಮೊದಲು ಮಾಡಿದ್ದೇ ನಾನು ಹಾಸ್ಯ ಪಾತ್ರನಾಗಿ. ಆಮೇಲೆ ಮಾಧವ ಜಪ್ಪಟ್ನ ಅಂತ ಇದ್ದರು, ಅವರದಲ್ಲಿ ಸಂಘ ಸಂಸ್ಥೆ ಎಲ್ಲೆಲ್ಲ ಅವರದ್ದೆಲ್ಲ ಬರೆದಂತಹ ಡ್ರಾಮಗಳಿವೆ, ಅನೇಕ ಥರದ್ದು ಡ್ರಾಮಗಳಿವೆ. ಅದರಲ್ಲೆಲ್ಲ ನಾನು ಪಾತ್ರವನ್ನು ಹಾಸ್ಯ ಪಾತ್ರನಾಗಿಯೇ ಮಾಡಿದ್ದೆ. ಅಲ್ಲಿಂದ 2001ರಿಂದ 2019ರವರೆಗೆ ನಮ್ಮ ಗುರುವಾದಂತಹ ದೇವದಾಸ್ ಕಾಪಿಕಾಡ್ ಅವರ ತಂಡದಲ್ಲಿ, ಚಾಪರ್ಕ ತಂಡದಲ್ಲಿ ನಾನು ನಿರಂತರವಾಗಿ 19 ವರ್ಷ ದುಡಿದಿದ್ದೇನೆ. ಪಾತ್ರ ಏನಿಲ್ಲ, ಪಾತ್ರ ಮೊದಲಿಗಾಗಿ ನಮಗೆ 2 ಟೀಮ್ ಇತ್ತು ಚಾಪರ್ಕ ತಂಡದಲ್ಲಿ, ಎ ಮತ್ತು ಬಿ. ನಾ ಬಿ ತಂಡದಲ್ಲಿ ಹೋದದಂತ. ಮೊದಲಿಗೆ ನಾವು ಮಾಡಿದಂಥ ಡ್ರಾಮಾ ಫ್ರೆಂಡ್ಸ್ ಅಂತ. ಅಲ್ಲಿಂದ ಜರ್ನಿ, ಚಾಪರ್ಕ ತಂಡದಲ್ಲಿ ಜರ್ನಿ ನನಗೆ. ಅವರು ಆಮೇಲೆ 2001ರಿಂದ 2019ರವರೆಗೆ ಏನೆಲ್ಲ ಡ್ರಾಮಾ ಬರೆದಿದ್ದಾರೆ ಅದರಲ್ಲೆಲ್ಲ ನನಗೆ ಜನರು ಮೆಚ್ಚುವಂತಹ ಪಾತ್ರವನ್ನು ಕೊಟ್ಟು ನನಗೆ ಹೆಸರು ಬಂದಂತಹ, ಒಂದು ದೊಡ್ಡ ಹೆಸರು ಬಂದಂತಹ ತಂಡ ಅಂದರೆ ಚಾಪರ್ಕ ತಂಡ. ರಂಗಭೂಮಿಯಿಂದ ನಂತರ ತುಳು ಚಿತ್ರರಂಗದ ಜರ್ನಿ ಯಾವಾಗ ಪ್ರಾರಂಭ ಆಯಿತು? ಹೇಗೆ ನಿಮಗೆ ಅಲ್ಲಿ ಒಂದು ಬ್ರೇಕಪ್ ಸಿಕ್ಕಿತು ಸರ್? ತುಳು ಚಲನಚಿತ್ರದಲ್ಲಿ ಮೊದಲಿಗೆ ನಾನೊಂದು ಟೆಲಿಫಿಲ್ಮಲ್ಲಿ, ಯಾಕೆಂದರೆ ನಮ್ಮ ಸಾಯಿ ಕೃಷ್ಣ ಅಂತ ನಮ್ಮ ತಂಡದಲ್ಲಿದ್ದ, ಅವನೊಂದು ಟೆಲಿಫಿಲ್ಮ್ ಮಾಡಿದ. ಆಮೇಲೆ ನಮ್ಮ ಈಗ ನಂಬರ್ 1 ರೂಪೇಶ್ ಅವರದೊಂದು ಟೆಲಿಫಿಲ್ಮು. ಅಲ್ಲಿಂದ ನಾನು ನಮ್ಮ ತಂಡದಲ್ಲಿ, ಚಾಪರ್ಕ ತಂಡದಲ್ಲಿ ಅಂತ ತಿಳಿಕೆದ ಬುಳ್ಳಿ ಅಂತ ಒಂದು ಸಿನಿಮಾ ಶುರು ಮಾಡಿದರು. ಅದರಲ್ಲಿ ಸಹ ನಾನೊಂದು ವಿಲನ್ ಕ್ಯಾರೆಕ್ಟ್, ಕಾಮಿಡಿಯಲ್ಲಿ ವಿಲನ್ ಕ್ಯಾರೆಕ್ಟ್
ಅದಂದರೆ ನಾನು ಕೊನೆಯ ತನಕ ಇದ್ದೇನೆ. ಅಂಥದ್ದೊಂದು ಪಾತ್ರ ನನಗೆ ಕೊಟ್ಟು ನೋಡಿದರು, ಅದು ಭಾರಿ ಜನಮೆಚ್ಚುಗೆ ಪಡೆದಿದೆ. ಅಲ್ಲಿಂದ ನಾನು ಸತೀಶ್ ಬಂದಲೆ ಯಾವುದರಲ್ಲಿ ಪಾತ್ರ ಮಾಡಿದಂತೆ ನನಗೆ ನೆನಪಿಲ್ಲ, ಅಭಿಮಾನಿಗಳಿಗೆ ನೆನಪಿದೆ. ನಾನು ಯಾವುದರಲ್ಲಿ ಪಾತ್ರ ಮಾಡಿದ್ದೇನೆ, ಯಾವುದರಲ್ಲಿ ನನಗೆ ಹೆಸರು ಬಂತು, ಯಾವ ಪಾತ್ರವನ್ನು ಮಾಡಿದ್ದೇನೆ. ನಾನು ನಾಟಕ ರಂಗದಲ್ಲಿ ಸಹ ಒಂದು ಚಿಕ್ಕ ಮಗುವಿನಿಂದ 90-95 ವರ್ಷದ ಏಜ್ ತನಕ ಮಾಡಿದ್ದೇನೆ. ಶ್ರೀಪಾತ್ರ ಮಾಡಿದ್ದೇನೆ, ಮುದುಕನ ಪಾತ್ರ ಮಾಡಿದ್ದೇನೆ, ಗಂಡಸಿನ ಪಾತ್ರ ಮಾಡಿದ್ದೇನೆ, ಹೀರೋ ಥರ ಪಾತ್ರ ಮಾಡಿದ್ದೇನೆ, ಕುಡುಕನ ಪಾತ್ರ ಮಾಡಿದ್ದೇನೆ, ವಿಲನ್ ಕ್ಯಾರೆಕ್ಟ್ ಮಾಡಿದ್ದೇನೆ. ವಿಲನಲ್ಲಿ ನನಗೆ ನಂಬರ್ 1 ಪೂಜಾರಿ ಕ್ಯಾರೆಕ್ಟ್ ಮಾಡಿದ್ದೇನೆ, ಇದು ವೈವಟ್ ವಸಂತದಲ್ಲಿ. ಅದರಲ್ಲೆಲ್ಲ ಹೆಸರು ತಂದಂಥ ಒಂದು ನಮ್ಮ ಚಾಪರ್ಕ ತಂಡದ ಒಂದು ಸಿನಿಮಾ. ಆ ಸಿನಿಮಾ ರಂಗದಲ್ಲಿ ಸಾಗಿ ತೆಲಿಕೆದ ಬೊಳ್ಳಿ, ಅದರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಕೊಟ್ಟದ್ದು. ಆಗ ನನಗೆ ತುಂಬ ಕೂದಲು, ಅದಕ್ಕೊಂದು ವಿಲನ್ ಕ್ಯಾರೆಕ್ಟರ್ ಕೊಟ್ಟದ್ದು. ಅದು ಒಳ್ಳೆಯದಾಗಿದೆ, ಸೂಪರ್ ಆಗಿದೆ. ಅಲ್ಲಿಂದ ನನ್ನನ್ನು ಎಲ್ಲ ಯಾರು ಪ್ರೊಡ್ಯೂಸರ್ ಇದ್ದಾರೆ, ಯಾರು ಡೈರೆಕ್ಟರ್ ಇದ್ದಾರೆ, ನನ್ನ ಹತ್ರ ಯಾವ ಸಿನಿಮಾ ಮಾಡಿದ್ರು ಸಸನ್ನ ನಿಮಗೆ ಒಂದು ಪಾತ್ರ ಇದೆ, ಅದನ್ನು ನೀವು ಮಾಡಬೇಕು, ನೀವು ಮಾಡಲೇಬೇಕು, ಇಂಥ ಒಂದು ಪಾತ್ರ, ಅದು ನಿಮಗೆ ಅಂತ ಬರ್ದದ್ದು ಅಂತ ಕೆಲವುದರಲ್ಲಿ ಹೋಗ್ತೇನೆ. ನನ್ನ ಪರಿಸ್ಥಿತಿ ಈಗದ್ದು ಪರಿಸ್ಥಿತಿ ಚೆನ್ನಾಗಿಲ್ಲ. ಯಾಕೆಂದರೆ ಚೆನ್ನಾಗಿಲ್ಲ ಅಂತಲ್ಲ, ಯಾಕೆಂದರೆ ದೈವಾರಾಧನೆಗೆ ಹೋದೆ ನಾನು. ಆ ಥರದಲ್ಲಿ ಈಗ ನನಗೆ ಸಿನಿಮಾ ರಂಗದಲ್ಲಿ ಸಾಧಾರಣ ಒಂದು ತೆಲಿಕೆದ ಬುಳ್ಳಿ ಯಾವಾಗ ಸ್ಟಾರ್ಟ್ ಆಯಿತು, ಅಲ್ಲಿಂದ ನಾನು ಇದರಲ್ಲಿ ಸಿನಿಮಾ ರಂಗದಲ್ಲಿ ನಾನು ಎಲ್ಲ ಪಾತ್ರದಲ್ಲಿ ಸಹ ಮಾಡಿದ್ದೇನೆ. ವಿಶೇಷ ಹಾವಭಾವದಿಂದಲೇ ನಿಮ್ಮ ಆ ಒಂದು ಡೈಲಾಗ್ ಇನ್ನೂ ಕೂಡ ಮರೀಲಿಕ್ಕೆ ಆಗುದಿಲ್ಲ. ಅದೊಂದು ಜನಮೆಚ್ಚುಗೆ ಪಡೆದಂಥ ಒಂದು ಡೈಲಾಗ್ ಅದು. ಯಾಕೆಂದರೆ ಎಕ್ಕಸಕ್ಕದಲ್ಲಿ ನನಗೆ ಒಂದು ಪಾತ್ರ ಉಂಟಾ ಅಂತ ಹೇಳಿದರು. ಸೂರಜ್ ಅಂತ ಡೈರೆಕ್ಟರ್, ಅವರು ತುಂಬ ಫಿಲ್ಮ್ ಮಾಡಿದರು, ಒಳ್ಳೆಯ ಡೈರೆಕ್ಟರ್ ಅವರು ಒಂದು ಪಾತ್ರ ಉಂಟಾ ಅಂತ ಹೇಳಿದರು ನನಗೆ. ಆಯ್ತಮ್ಮ ನಾನು ಬರ್ತೇನೆ ಅಂತ ಹೇಳಿದೆ. ನಾನು ಯಾವ ಪಾತ್ರ ಅಂತ ಕೇಳಲಿಲ್ಲ, ನಾನು ಯಾವುದ್ರಲ್ಲಿ ಸಹ ಕೇಳೋದಿಲ್ಲ. ಅವರು ಬಂದು ಕತೆ ಹೇಳ್ತಾರೆ ಹೀಗೆ ಅಂತ, ನಾನು ಹೋಗ್ತೇನೆ. ದೇವರ ದಯದಿಂದ ನಾನು ಮಾಡಿದಂಥ ಪಾತ್ರ ಯಶಸ್ವಿಯಾಗಿದೆ ಪಾತ್ರ. ಅದು ಯಾಕೆಂದರೆ ನನಗೆ ಒಂದು ಇಂಥದ್ದೊಂದು ಚಿಕ್ಕದೊಂದು ಲೀಸ್ಟ್ ತಂದು ಕೊಟ್ಟರು, ಅದು ಬರ್ದದ್ದಂತ. ಅದರಲ್ಲಿ ಓದಿದೆ. ಇರ್ದಾನೆ ಮೂಲು ಯಾನ್ ಮೂಲೆ ಅವು ಬುಡಿಯೇ ಏರೆಗಾವು ಕಿರಿಕಿರಿ ಇಂದು ರಗಾಲೆಜ್ಜಿ ಅಂತ ಒಂದು ಡೈಲಾಗ್. ಅದೇ ಮರುದಿವಸ ಓದೆ, ಶೂಟಿಂಗಲ್ಲಿಗೆ ಬರಲಿಕ್ಕೆ ಹೇಳಿದರು. ನಾನು ಮಧ್ಯಾಹ್ನ, ಯಾಕೆಂದರೆ ನನ್ನದು ದೈವಾರಾಧನೆ ಆಗಿ ಮಧ್ಯಾಹ್ನ ನಂತರ ಹೋಗೋದು ನಾನು. ಹಾಗೆ ಕೇಳಿದರು. ಅದೇ ದಿನ ಇನ್ನೊಂದು ಚೀಟು ಕೊಟ್ಟರು, ಅದೇ ಡೈಲಾಗ್. ಇಡ್ದಾನೆ ಮೂಲೆ ಯಾನ್ ಮೂಲೆ ಅವು ಬುಡಿಯೇ ಏರೆಗಾವು ಕಿರಿಕಿರಿ ಇಂದು ಖಾಲಿ ಮೀಟರ್ ತಿರ್ಗಂಡ ಯಾವು ಅಂತ ಒಂದು ಡೈಲಾಗ್. ಅದೇ ಒಂದು ಸಾಧಾರಣ ಒಂದು 10 ನನಗೆ ಲೀಸ್ಟ್ ತಂದು ಕೊಟ್ಟರು. ಇದರಲ್ಲಿ ಅದೇ ಡೈಲಾಗ್. ಒಂದು ಲಾಸ್ಟ್ ಇದ್ದು ಮಾತ್ರ ಚೇಂಜಸ್. ಅದು ಬೂಚೆಯಲ್ಲಿ ಕುಡಿಯೋದು, ಅದರಲ್ಲಿ ಕುಡಿಯೋದು, ಇದರಲ್ಲಿ ಕುಡಿಯೋದು, ಹಾಗೆ ಹೀಗೆ ಎಲ್ಲ ಇತ್ತು ಅದೆಲ್ಲ ಪಾತ್ರ. ಆದರೆ ಸಿನಿಮಾ ಆಯ್ತಲ್ಲ, ನಾನು ನವೀನ್ ಡಿ ಪಾಟೀಲ್ನ ಹತ್ರ ಕೇಳಿದೆ. ನಾನು ಇಂಥದ್ದೊಂದು ಎಲ್ಲ ಕೊಟ್ಟಿದ್ದಾರೆ, ಇದರಲ್ಲಿ ಏನಾದರೂ ಆಗೋದಿಲ್ವೋ, ಹೆದರಿಕೆ ಆಗ್ತದೆ, ಒಂದೇ ಪಾತ್ರ, ಏನು ನನ್ನ ಪಾತ್ರಕ್ಕೆ ಏನಾದ್ರು ಧೊಕ್ಕೆ ಬರ್ತದೆ, ಏನಾದರೂ ತೊಂದರೆ ಆಗುತ್ತಾ ಅಂತ. ಅದಕ್ಕೆ ಏನಾಗ್ಬೋದು ನೀನು ಮಾತಾಡ. ಅವರು ಸಮಾಧಾನ ಮಾಡಿದರು, ನವೀನ್ ಡಿ ಪಾಟೀಲ್. ನಾವು ಸಮಾಧಾನ ಮಾಡಿದ್ರು, ಇದರಲ್ಲಿ ಏನೋ ಇರಬೇಕು ಅಂತ ಹೇಳಿ. ಅದೇ ನನಗೆ ಅದು ರಿಲೀಸ್ ಆದದ್ದು ನಮ್ಮ ಜ್ಯೋತಿ ಟಾಕೀಸಲ್ಲಿ. ನನಗೆ ಆವತ್ತು ದಿನ ಫಸ್ಟ್ ಪ್ಲೇಗೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಸೆಕೆಂಡ್ ಶೋಗೆ ನಾನು ಹೋದೆ. ಯಾಕೆಂದರೆ ನನ್ನದು ಶ್ರೀಮಂತ ರಾಜಗುಳಿಗನ ಪೂಜೆ ಪುರಸ್ಕಾರ ಎಲ್ಲ ಆಗಿ ಪದವಿನಂಗಡಿ ಕೊರಗಜ್ಜನಲ್ಲಿಗೆ ಹೋಗಿ ನಾನು ಸೀದಾ ಹೋದೆ. ಆಗ ನನ್ನ ಹತ್ರ ಒಂದು ಸಾಧಾರಣ 1,500 ಕನ್ನಡಕ್ಕಿತ್ತು. ಆಗ ನನಗೆ ಕಣ್ಣೊಂದು ಸ್ವಲ್ಪ ಇದಾಗಿತ್ತು. ಹಾಗೆ ನಾನು ಇಟ್ಟು ಹೋದಾದಮೇಲೆ ಶೋ ಬಿಡುವುದು ಸಹ, ನಾನು ಜ್ಯೋತಿ ಟಾಕೀಸಿಗೆ ಹೋಗೋದು ಸರಿಯಾಗಿದೆ. ಬಿಟ್ಟಾಗ ಎಲ್ಲ ಬಂದರು, ನನ್ನದು ಅಪ್ಪಿಡಿದ್ರು. ಅದು ಕನ್ನಡಕವನ್ನು ಇಲ್ಲಿ ಇಟ್ಟೆ ನಾನು. ಹೌದಾ, ಹಾಗೆ ಆಗಿದೆಯೋ, ನೀವು ನೋಡಿ, ನೀವು ಹೋಗಿ ಅಂತ ನಾನು ಬಾಲ್ಕನಿಯಲ್ಲಿ ಹೋಗಿ ಮೇಲ್ಗಡೆ ಕೂತ್ಕೊಂಡೆ, ನನ್ನ ಪಾತ್ರವನ್ನು ನೋಡಿದೆ. ನನಗೆ ಇಲ್ಲಿ ಚುಚ್ಚಿದಾಗೆ ಆಗುತ್ತೆ ಏನಾ. ಯಾಕೆಂದರೆ ಜನರೆಲ್ಲ ಅಭಿಮಾನಿಗಳು ನನ್ನನ್ನು ಅಪ್ಪಿಡಿಯುವಾಗ ಆ 1,500 ಕೂಲಿಂಗ್ ಗ್ಲಾಸ್ ಹೊಡೆದದ್ದೇ ಗೊತ್ತೇ ಇಲ್ಲ. ಅದೊಂದಿದೆ. ಅದಾಗಿ ನಾನು ಬಂದೆ. ಆಮೇಲೆ ಎಲ್ಲ ಪ್ಲೇ ಆಯಿತು, ಒಳ್ಳೆಯದಾಯಿತು, ಜನರಾಯಿತು, ಜನ ಮೆಚ್ಚುಗೆ ಆಯಿತು. ಒಳ್ಳೆ ಪಾತ್ರ. ನನ್ನನ್ನು ನೋಡುವಾಗ ಸಹ ಎಲ್ಲ ಹೇಳ್ತಿದ್ರು ಒಳ್ಳೆಯದಾಗಿದೆ ಹಾಗೆ ಹೀಗೆ ಅಂತ. ಒಂದು ಉಡುಪಿಯ ಒಂದು ವ್ಯಕ್ತಿ ಈ ಬೇರೆ ಬೇರೆದ್ದಂಥ ನನ್ನ ಪಾತ್ರವನ್ನು ಒಟ್ಟಿಗೆ ಮಾಡಿದ. ಕಟ್ಟಿಂಗ್ ಇದ್ದದಂಥ ಪಾತ್ರವನ್ನು ಒಟ್ಟಿಗೆ ಮಾಡಿ ಒಂದು ಮಾಡಿದ ಏರೆಗಾವ್ಗೆ. ಅದು ಎಲ್ಲ ಪ್ರಚಾರ ಆಯಿತು. ಎಲ್ಲ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಪ್ರಚಾರ ಆಯಿತು. ಆಗ ನಾನು ಇಲ್ಲಿ ಗುಳಿಗನದ್ದು ಪೂಜೆ ಮಾಡಿ ಪದವಿನಂಗಡಿ ಕಟ್ಟೆಯಲ್ಲಿ ಹೀಗೆ ಮೇಲೆ ಹೋಗುವಾಗ ಸಹ ನನ್ನನ್ನು ಡೈಲಿ ನೋಡುವವರು ಸಹ ವಿಚಿತ್ರವಾಗಿ ನೋಡುವುದು.
ನಗು ನಗುತ್ತಾ ನೋಡ್ತಾರೆ. ಆಮೇಲೆ ಪದವಿನಂಗಡಿ ಕಟ್ಟೆ ಹತ್ರ ನಾನು ಕೊರಗಜ್ಜನಲ್ಲಿ ನಿಂತಿದ್ದೇನೆ, ಬಸ್ಸಿನಲ್ಲಿ ಹೋಗುವವರು ಸ್ವಂತ ಬೇರೆ ಬೇರೆ ರೀತಿಯಲ್ಲಿ ನೋಡುವುದು, ಹೀಗೆ ವಿಶೇಷವಾಗಿ ನೋಡುವುದು. ಎಲ್ಲ ನಾನು ಎಣಿಸಿದೆ, ನಾನು ಏನಾದರೂ ತಪ್ಪು ಮಾಡಿದರೆ ಎಲ್ಲ ಜನರನ್ನು ನನ್ನನ್ನು ನೋಡ್ತಾರೆ ಹಾಗೆ ಹೀಗೆ ಅಂತ. ನಾನು ಯಾವಾಗಲೂ ಫ್ರೀ ಇದ್ದಾಗ ಇಲ್ಲಿ ನಮ್ಮ ಈ ಅಡಿಯಲ್ಲಿ ವರ್ಧಮಾನ ಅಂತ ಇದೆ ಜೈನರವರದ್ದು, ಅಲ್ಲಿ ಹೋಗಿ ಕುತ್ಕೊಳ್ಳುವಾಗ ವಿಶೇಷವಾಗಿ ನೋಡಿದ್ರು, ಎಲ್ಲ ನೋಡುವುದು. ಆ ದನಿ ಸಂತು ಹೀಗೆ ಹೀಗೆ ನೋಡೋದು. ನಾನು ವಾಟ್ಸಪ್ ಆನ್ ಮಾಡುವ ಎಲ್ಲ ಬಂದಿದೆ, ದಡಬಡ ಬಡಬಡ ಅಂತ ಒಬ್ಬೋ ಅಲ್ಲಿಂದ ಸ್ಟಾರ್ಟ್. ಏರೆಗಾವ್ ಕಿರಿಕಿರಿ, ಏರೆಗಾವ್ ಕಿರಿಕಿರಿ ಅಂತ. ಹೌದೌದಮ್ಮ, ಹೌದು. ಇನ್ನೊಂದು ವಿಷಯಕ್ಕೆ ಬರುವಾಗ, ನಮ್ಮ ತುಳು ಚಿತ್ರರಂಗ ಅಂತ ನೆನಪಿಗೆ ಬರುವಾಗ ನೀವು ಪಂಚರತ್ನರು ನೆನಪಾಗ್ತಾರೆ. ದೇವದಾಸ್ ಕಾಪಿಕಡ್ ಸರ್ ಆಗಿರ್ಬೋದು, ನವೀನ್ ಪಂಡಿತ್ ಸರ್ ಆಗಿರ್ಬೋದು, ಅರವಿಂದ್ ಗೋಳಾರ್ ಆಗಿರ್ಬೋದು, ನಮ್ಮ ಮಂಜೂರ್ ಆಗಿರ್ಬೋದು, ಮತ್ತೆ ನೀವು. ಸೊ ಈ ಒಂದು ಸಮ್ಮಿಲನ ಹೇಗಿತ್ತು ಆ ಒಂದು ಸಂದರ್ಭದಲ್ಲಿ ಅಂತ ಹೇಳಿದ್ರೆ? ಯಾಕೆಂದ್ರೆ ಅದೊಂದು ವಿಶೇಷ ರೀತಿಯ ಒಂದು, ನಿಮ್ಮ ನಡುವೆ ಪೈಪೋಟಿ ಅಂತ ಅದು ಯಾವ ಆ ಹೊತ್ತು ಇನ್ನು ಬರ್ಲಿಕ್ಕಿಲ್ಲ, ಅದೊಂದು ಹೊತ್ತು. ಇದಕ್ಕೆಲ್ಲ ಕಾರಣ, ನಮ್ಮನ್ನೆಲ್ಲ ಒಟ್ಟು ಕೂಡಿಸ್ಲಿಕ್ಕೆ ಕಾರಣ ನಮ್ಮ ಗುರುವ ದೇವದಾಸ್ ಕಾಪಿಕಾಡ್. ಅವರ ತಂಡದಿಂದಲೇ ಹೆಸರ ಎಲ್ಲರೂ, ಈಗ ನಮ್ಮ ಕಾಪಿಕಾಡ್ ಮಾಸ್ಟರ್ ಆಗಲಿ, ನವೀನನ್ನಾಗಲಿ, ಭೋಜನ್ನಾಗಲಿ, ಅರವಿಂದಣ್ಣನಾಗಲಿ, ನಾನಾಗಲಿ ಒಂದು ತಂಡದಲ್ಲಿದ್ದದವರು, ನಾವು ಎಲ್ಲವೂ ಒಟ್ಟಿಗಿದ್ದದವರು. ಅದೊಂದು ವಿಶೇಷವೇ. ಆಗದ್ದು ಜನರನ್ನು ನಮ್ಮನ್ನು ಖಾಲಿ ಮಾತಾಡಲಿಕ್ಕಿಲ್ಲ. ನಾವು ವೇದಿಕೆಗೆ ಹೋಗುವಾಗ ಒಂದು ಬೊಬ್ಬೆ ಎಲ್ರಿಗೆ ಸಹ 5 ಮಂದಿಗೆ ಸಹ, ಆಗ ನಾವು ಒಟ್ಟು ಒಂದೇ ತಂಡದಲ್ಲಿ ದುಡಿದವರು, ನಾವು ಒಂದೇ ತಂಡದಲ್ಲಿ. ಅದೊಂದು ವಿಶೇಷ. ಅಂಥದ್ದು ಇನ್ನೂ ಬರಲಿಕ್ಕಿಲ್ವಾ, ಬರ್ತದ ಗೊತ್ತಿಲ್ಲ, ಬರಲಿಕ್ಕಿಲ್ವಾ ಅಂತ ಕಾಣ್ತದೆ ಅಷ್ಟೇ. ಭಾರಿ ಆಗ ಒಡನಾಟ ಒಳ್ಳೆದಿತ್ತು. ರಂಗಭೂಮಿಗೆ ಆ ಹೊತ್ತಿನಲ್ಲಿ ಆ ಶಾರದಾ ಮಾತೆಯ ಒಂದು ಪವರ್ ಇತ್ತು. ಈಗ ಸಹ ಇದೆ, ಅದರ ಪವರ್ ಇತ್ತು ಅದಕ್ಕೆ. ಆಗ ದೇವರದ್ದು ದಯೆ ಎಲ್ಲ ಇತ್ತು ಅದಕ್ಕೆ. ನೀವು ಹೇಳಿದ ಹಾಗೆ ರಂಗಭೂಮಿ, ರಂಗ ನಟನೆಯ ವಿಶೇಷತೆ ಹೇಳುವಾಗ ಹಿಂದೆ ಇದ್ದಂತಹ ಒಂದು ವಿಶೇಷತೆನೇ ಬೇರೆ, ಈಗಿರುವಂತಹ ವಿಶೇಷತೆನೇ ಬೇರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಹೆಚ್ಚೆಚ್ಚು ಪ್ರಚಾರ ಬರ್ತಾ ಇದೆ ರಂಗಭೂಮಿ. ಆದ್ರೂ ಈಗಿನ ಒಂದು ರಂಗಭೂಮಿಯ ಒಂದು ಕಲಾವಿದರಿಗೂ ಕೂಡ ಹಿಂದಿನ ಒಂದು ರಂಗಭೂಮಿ ನೀವೊಬ್ರು ಕಲಾವಿದರಾಗಿ ಏನಂತ ಒಂದು ಅಂದ್ರೆ ಯಾವ ರೀತಿ ನೋಡ್ತಾ ಇದ್ದೀರಾ, ಹೇಗೆ ಕಾಣಿಸ್ತಾ ಇದೆ ಹೀಗೆ ಅಂತ ಹೇಳಿ? ಯಾಕೆಂದರೆ ಮುಂಚೆ ಒಂದು ರಂಗಭೂಮಿಯಲ್ಲಿ ಕೆಲಸ ಮಾಡುವವರು, ನಾಟಕ ರಂಗದಲ್ಲಿ ಕೆಲಸ ಮಾಡುವವರು ಆ ಶ್ರದ್ಧೆಯಿಂದ ಮಾಡ್ತಿದ್ರು. ಶಾರದಾ ಮಾತೆಗೆ ಹೆದರಿ ಮಾಡ್ತಿದ್ರು ಅದಲ್ಲೆಲ್ಲ. ಆಗ ಆ ಪಾತ್ರ ಜನರೆಲ್ಲ ತೆಗೊಳ್ತಿದ್ರು. ಅದು ಕಾಮಿಡಿ ಸೆಕ್ಷನ್ ಆಗಲಿ, ಸ್ಟೋರಿ ಸೆಕ್ಷನ್ ಆಗಲಿ, ಕೂತು ಕೇಳುವಂಥ ಆ ಹೊತ್ತಿನಲ್ಲಿ ಭಾವನೆ ಇತ್ತು. ಅದು ನಮ್ಮ ಕಾಪಿಕಾಡ್ ತಂಡದಲ್ಲಿ, ನಾನು ದುಡಿದಂಥ ತಂಡದಲ್ಲಿ ಕಡೆಗೆ ಒಂದು 2 ಸೀನು 3 ಸೀನು ಒಂದೊಂದು ಜನರಿಗೆ ಹಿಡಿಯುವಂಥ ಒಂದು ಪಾತ್ರ ಅದು ಕತೆ. ಆ ಕತೆ ಅಷ್ಟು ಗಟ್ಟಿತ್ತು. 200 ಶೋ, 300 ಶೋ, 500 ಶೋ, 600 ಶೋ, ಎಂತೆಂಥ ಶೋಗಳು ಮಾಡಿದ್ದೇವೆ ನಾವು. ಆವತ್ತು ಎಲ್ಲ ಇತ್ತು. ಆಮೇಲೆ ಈ ಮೊಬೈಲ್ ಬಂದು, ಜಂಗಮವಾಣಿ ಬಂದು, ಮುಂಚೆ ಅಲ್ಲಿ ನಾಟಕ ಉಂಟಂತ ಹೇಳಿ, ಎಂಕಲ ನಮ್ಮ ಮನೆ ಹತ್ರ ಒಂದು ಡ್ರಾಮಾ ಇತ್ತು ಅಂತ ಹೇಳಿ, ಅದು ಎಷ್ಟೋ ತಿಂಗಳು ಆಗ್ತಿತ್ತು ಅಲ್ಲಿ ಡ್ರಾಮಾ ಆಯ್ತು ಅಂತ. ಈಗ ಏನಿಲ್ಲ, ಎಲ್ಲೆಲ್ಲಿ ಡ್ರಾಮಾ ಆಗ್ತದೆ, ಎಲ್ಲೆಲ್ಲಿ ಯಕ್ಷಗಾನ ಆಗ್ತದೆ, ಎಲ್ಲೆಲ್ಲಿ ಕೋಲ ಆಗ್ತದೆ, ಎಲ್ಲ ಈಗ ಮೊಬೈಲಲ್ಲಿ ಪ್ರಚಾರ ಆಗ್ತದೆ. ಈಗ ಏನಾಗಿದೆ, ಅಲ್ಲೆಲ್ಲಿ ಮುಂಚೆ ಎಲ್ಲ ಅಷ್ಟು ತಂಡ ಇರಲಿಲ್ಲ, 1, 2, 3, 4 ಅಷ್ಟೇ ತಂಡ. ಈಗ ಎಲ್ಲ ಕಡೆಯಲ್ಲೂ ತಂಡಗಳಿವೆ, ಎಲ್ಲ ಕಲಾವಿದರಿದ್ದಾರೆ. ಮಂಗಳೂರಿನಲ್ಲಿ ಕಲಾವಿದರಿದ್ದರಾಗಿ ಎಲ್ಲಿ ಯಾವ ರಾಷ್ಟ್ರದಲ್ಲಿ ಇಲ್ಲ, ಯಾವ ರಾಜ್ಯದಲ್ಲಿ ಇಲ್ಲ. ಹಾಗಾಗಿ ಅದೊಂದು ಸಂತೋಷ. ಯಾಕೆಂದರೆ ಮಂಗಳೂರಿನ ಕಲಾವಿದರು ಎಲ್ಲೆಲ್ಲ ತಂಡದಲ್ಲಿದ್ದಾರೆ, ಎಲ್ಲ ಸಿನಿಮಾ ರಂಗದಲ್ಲಿದ್ದಾರೆ. ಈಗ ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ, ದೊಡ್ಡ ದೊಡ್ಡ ಆ್ಯಕ್ಟರ್ನವರಾಗಿದ್ದಾರೆ. ಅದೊಂದು ಸಂತೋಷ. ಮತ್ತೊಂದು, ಪ್ರಚಾರತೆಯ ಅಬ್ಬರದ ನಡುವೆ ಕೂಡ ತಂಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕಲಾವಿದರ ಸಂಖ್ಯೆ ಹೆಚ್ಚಾಗ್ತದೆ. ಆದ್ರೆ ಮೌಲ್ಯ ಎಲ್ಲಿಯಾದ್ರೂ ಕಡಿಮೆ ಅಂತ ಕಾಣಿಸುತ್ತೆ, ಅದರ ಮೌಲ್ಯ ಕುಂಠಿತಗೊಳ್ತಾ ಇದೆ ಅನ್ನೋ ತರ ಏನಾದ್ರೂ ಇದೆಯಾ ನಿಮ್ಮ ವಿಚಾರದಲ್ಲಿ? ಹಾಗೆ ಆಗಲಿಕ್ಕೆ ನಾವು ಬಿಡಬಾರ್ದು. ರಂಗಭೂಮಿಗೆ ಮತ್ತು ಸಿನಿಮಾ ರಂಗಕ್ಕೆ ದೈವಗಳ ತುಳುನಾಡಿನಲ್ಲಿ ಅವರದ್ದು ಅಭಯ ಧರ್ಮ ಇದೆ, ಅವರ ಅನುಗ್ರಹ ಖಂಡಿತವಾಗಲೂ ಇದೆ. ಇದನ್ನು ನಾವು ಬಿಡಬಾರ್ದು, ನಾವು ಉಳಿಸಬೇಕು.
ದೇವರು ಬಂದು ಉಳಿಸುವುದಿಲ್ಲ, ದೇವರದ್ದು ಅನುಗ್ರಹ ಮಾತ್ರ. ಭಕ್ತಿ ಅಂದರೆ ಭಕ್ತಿ, ಧರ್ಮ, ನಿಶ್ಚಯ, ಶ್ರದ್ಧೆ ಮಾತ್ರ. ನಾವು ಮಾಡುವಂಥ ಶ್ರದ್ಧೆ ನಾವು ಉಳಿಸಬೇಕು. ನಾವು ಮಾನವರು, ಭಗವಂತ ಏನು ಮಾಡಲಿಲ್ಲ, ನಮ್ಮ ಪ್ರೇರಣೆ ಮಾತ್ರ ಭಗವಂತನ ಹತ್ರ. ನಮ್ಮನ್ನು ಉಳಿಸುವುದೇ ಅವನು. ರಂಗಭೂಮಿ, ಚಲನಚಿತ್ರ, ನಟ, ಸಿನಿಮಾ ರಂಗವನ್ನು ಉಳಿಸಬೇಕು ನಾವು ಉಳಿಸಬೇಕು, ಬೇರೆಯವರಲ್ಲ. ನಾವು ಕಲಾವಿದರು, ಎಲ್ಲರೂ ಕಲಾವಿದರಿದ್ದರು, ತುಂಬ ಕಲಾವಿದರಿದ್ದಾರೆ. ಅವರೆಲ್ಲ ಭಕ್ತಿ, ಧರ್ಮ, ನಿಶ್ಚಯಲ್ಲಿ ಅದರದ್ದೊಂದು ಶಾರದಾ ಮಾತೆಯ ಒಂದು ಕೆಲಸವನ್ನು ಮಾಡಿದರೆ ಏನಾಗುವುದಿಲ್ಲಮ್ಮ, ಏನಾಗುವುದಿಲ್ಲ, ಸತ್ಯವಾಗಲು. ಈ ಹಿಂದೆ ಕಲಾವಿದರ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಂಘಟನೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆ ಸಂಘಟನೆ ಬೆಳೀತಾ ಇದೆ. ಆ ಭವಿಷ್ಯತ್ತಿನ ನಿಟ್ಟಿನಲ್ಲಿ ನೋಡೋದಾದ್ರೆ ಕಲಾವಿದರ ಬದುಕು ಕಟ್ಟಿಕೊಳ್ಳುವಲ್ಲಿ ಈಗ ಅದು ಪ್ರೇರೇಪಣೆಯಲ್ಲಿ ಸಾಕ್ತಾ ಇದೆಯಾ, ಅಥವಾ ಅದು ಕೂಡ ಏನು ಕೇವಲ ಅಂದ್ರೆ ಸಂಘಟನೆ ಅಂತ ತಕ್ಷಣ ನಾಮಕಾವಸ್ಥೆಗೆ ಇರದೆ ತುಳು ಸಂಘಟನೆ ಯಾವ ರೀತಿ, ನಾಟಕ ಸಂಘಟನೆ ಯಾವ ರೀತಿ ಇದೆ ಅಂತ ಹೇಳ್ಬೋದು? ನಾಟಕ ರಂಗ ಅಂದರೆ ಮುಂಚೆ ನಾನು ಹಾಗೆಯೇ ಹೇಳಿದ್ದೇನೆ, ಒಂದು 4 ತಂಡ 3 ತಂಡ ಹೇಗೆಲ್ಲ ಇತ್ತು. ಈಗ ಬೇರೆ ಬೇರೆ ತಂಡಗಳಿಗೆ ಆಗಿದ್ದೇವೆ. ಅವರವರದೊಂದು ವ್ಯವಸ್ಥೆಯಲ್ಲಿ, ಅವರವರ ವ್ಯವಸ್ಥಾಪಕದಲ್ಲಿ ಅದೊಂದೆಲ್ಲ ತಂಡದವರು ಆಯಾಯ ಸಂಘ, ಸಂಸ್ಥೆ, ದೇವಸ್ಥಾನ, ಜಾತ್ರೋತ್ಸವ ಅದರಲ್ಲೆಲ್ಲ ಕಾರ್ಯಕ್ರಮ ಆಗ್ತಾ ಇದೆ, ತುಂಬರಿಗೆ ಆಗ್ತಾ ಇದೆ. ಮುಂಚೆ ಎಲ್ಲ ಒಂದು 4 ತಂಡ ಇದ್ದರು, ಅವರೇ. ಈಗ ಬೇರೆ 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 ತಂಡ ಇದೆ. ಮತ್ತು ನಾಟಕ ರಂಗ ಅವರು ಮಾಡಿದಂಥ ತಂಡಕ್ಕೆ ಕೆಲಸ ದೇವರು ಕೊಡ್ತಾರೆ. ಈಗ ನಮ್ಮ ಚಾಪರ್ಕ ತಂಡದಲ್ಲಿ ಡೈಲಿ ಇದೆ, ಡೈಲಿ 2 ಶೋ. ಈಗ ವಿಜಯಕುಮಾರ್ ಕೊಡಿಯಲ್ ಬೈಲ್ ಅವರದೊಂದು ಶಿವದೂತಗಳಿಗೆ ಡೈಲಿ 2 ಶೋ, 3 ಶೋ. ಹಾಗೆ ಎಲ್ಲೆಲ್ಲ ತಂಡಕ್ಕೆ ಇದೆ. ಆ ತಂಡಕ್ಕೆ ಹಾಗೆ ಇದ್ದರೆ ಹಾಗಾದರೆ ತಂಡಕ್ಕೆ ದೇವರ ದಯೆ ಉಂಟಂತ ಆಯ್ತಲ್ಲ, ಕಲಾವಿದರಿಗೆ ಅನುಗ್ರಹ ಉಂಟಂತ ಆಯ್ತಲ್ಲ, ಅಷ್ಟೇ. ಇನ್ನೊಂದು ವಿಚಾರ, ಈಗ ಪ್ರಸ್ತುತವಾಗಿ ಕೇಳಿ ಬರ್ತಾ ಇರೋದು ತುಳುನಾಡು ಅಂತ ಹೇಳಿದ ತಕ್ಷಣ ನಾವು ತುಳು ಆರಾಧನೆ, ತುಳು ದೈವಾರಾಧನೆ, ಧಾರ್ಮಿಕ ಕ್ಷೇತ್ರ ಅಂತ ಹೇಳ್ಬೋದು, ಧಾರ್ಮಿಕಕ್ಕೆ ಪ್ರತೀತಿ ಅಂತ ಹೇಳ್ಬೋದು. ಅಂತಹ ದೈವಗಳ ನಾಡಲ್ಲಿ ಕೆಲವೊಂದು ನಾಟಕ ರಂಗದಲ್ಲಿ ಆಗಿರ್ಬೋದು ಅಥವಾ ಕೆಲವೊಂದು ವಿಚಾರಗಳಲ್ಲಿ ಯಕ್ಷಗಾನ ಆಗಿರ್ಬೋದು, ಈ ದೈವಾರಾಧನೆಯ ಬಗ್ಗೆ ಪ್ರತಿಬಿಂಬಿತವಾಗಿ ನಡೆಯುವಂತಹ ವಿಚಾರಗಳಲ್ಲಿ ಮಾತುಗಳು ಕೇಳಿ ಬರ್ತಾರೆ. ಅದು ಸರಿಯಲ್ಲ, ಅದನ್ನ ನಾವು ಅದನ್ನ ಅವಮಾನಕರ ಮಾಡಿದ್ರು ಅಂತ. ನೀವೊಬ್ಬ ಕಲಾವಿದರಾಗಿ ಜೊತೆಗೆ ದೈವಾರಾಧಕರಾಗಿ ಈ ಬಗ್ಗೆ ನೀವು ಏನ್ ಹೇಳ್ತೀರಾ? ನಮ್ಮ ವಂಶ ಪರಂಪರೆಯಿಂದ ದೈವಾರಾಧನೆ ಮಾಡಿಕೊಂಡಂತ ಬಂತು. ಇದು ಗುತ್ತಿನ ಮನೆ. ನಮ್ಮದೊಂದು ದೇವರದು ಬೆಳ್ಳಿ ಬಂಗಾರ ಇಡುವಂಥ ಒಂದು ಪೆಟ್ಟಿಗೆ ಉಂಟು. ಅದರಲ್ಲಿ ಬರೆದಿದ್ದಾರೆ, ಅದು ಯಾವ ಥರ ಬರೆದಿದ್ದಾರೆ, 1869 ಒಂದು ಸೊತ್ತು ಅದು. ಯಾಕೆಂದರೆ ನಮ್ಮ ಪೂರ್ವ ಹಿರಿಯರು ಸಂತ ದೈವಾರಾಧನೆ ಮಾಡ್ತಿದ್ರು. ಮುಂಚೆ ಈ ನಮ್ಮ ಜಾಗದಲ್ಲಿ ಜೈನರಂತ ಇದ್ದರು. ಆಮೇಲೆ ನಮ್ಮ ತಂದೆಯ ತಂದೆ ಅವರೆಲ್ಲ ಇದ್ದರು, ತಂದೆಯ ತಂದೆ ಅವರೆಲ್ಲ ಇದ್ದರು. ಆಮೇಲೆ ನನ್ನ ತಂದೆಯ ತಂದೆ ಜತ್ತಿ ಪೂಜಾರಿ ಅಂತ ದೊಡ್ಡ ದೈವಾರಾಧನೆ ಅವರೆಂದರೆ ಅವರಿಂದ ಬಂದಂಥ ನಾವು ಎಲ್ಲ, ಅದು ಮನಿ ಸರ್ಕಲೇಷನ್ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿಂದ ತಂದೆಯಿಂದ ನನಯಿಂದ ಇನ್ಯಾರಿಗೆ ಅಂತ ಗೊತ್ತಿಲ್ಲ. ಆಗ ನಮ್ಮ ಹಿರಿಯವರ ಮಾತನ್ನು ಕೇಳಿ, ಹಿರಿಯವರು ನನ್ನ ತಂದೆ ಹಿರಿಯವರೊಂದು ಮಾತನ್ನು ಕೇಳಿದ್ದು ನನ್ನ ತಂದೆ, ಅವರ ಮಾತನ್ನು ಕೇಳುವ ನಾನು. ಹಾಗೆ ದೈವಾರಾಧನೆ ನಮಗೆ ಬಾಲ್ಯ ರೂಪದಲ್ಲಿ, ನಾನು ತಂದೆಯ ಪೂಜೆ ಮಾಡುವಾಗ, ದೈವಾರಾಧನೆ ಮಾಡುವಾಗ 4 ವರ್ಷದ ಮಗು ನಾನು ತೊಡೆಯ ಮೇಲೆ ಕೂತ್ಕೊಂಡು ನನ್ನ ತಂದೆ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ಯಾವ ಥರ ಪೂಜೆ ಮಾಡ್ತಾರೆ, ಯಾವ ಭಕ್ತಿಯಿಂದ ಮಾಡ್ತಾರೆ ಅಂತ ನಾನು ಬಾಲ್ಯದಿಂದಲೇ ನೋಡಿದ್ದೇನೆ. ನಾನು ಆ ಥರದಿಂದ ನನಗೆ ದೈವಾರಾಧನೆ ಬಂತು. ನಾನು ನಾಟಕ ರಂಗದಲ್ಲಿ ಇರುವಾಗ ಸಹ ದೈವಾರಾಧನೆದು ನನಗೆ ಮುಂಚೆನೇ ಇತ್ತು. ಹಾಗಾಗಿ ಅವರ ಕ್ರಮ ಬಿಡಲಿಲ್ಲ. ಮುಂಚೆ ದೈವಾರಾಧನೆ ಮಾಡ್ತಿದ್ದರು ಯಾವ ಕ್ರಮದಲ್ಲಿ ಉಂಟು ಅದೇ ಕ್ರಮದಲ್ಲಿ ನಾವು ಈಗ ಈ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಲ್ಲಿ ಹಾಗೆ ಮಾಡಿದರು, ಇಲ್ಲಿ ಹೀಗೆ ಮಾಡಿದರು, ಅದಲ್ಲ. ನಮ್ಮ ಹಿರಿಯವರು ಎಂತ ಹೇಳಿಕೊಟ್ಟಿದ್ದಾರೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಅದು ಸಹ ಎಲ್ಲರೂ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವು ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಅದು ಮತ್ತೆ ದೈವಗಳು ಪ್ರೇರಣೆ ಕೊಟ್ಟು ಅದನ್ನು ಸರಿ ಮಾಡಿಕೊಂಡು ಹೋಗ್ತಾರೆ ಅಷ್ಟೇ. ನಟನರಂಗದಲ್ಲಿ ಬರುವಂತ ದೈವಾರಾಧನೆಯ ಬಗ್ಗೆ ಅದು ಎಷ್ಟು ಸರಿ ಅಂದ್ರೆ, ಇವಾಗ ಶಿವದೂತಗಳಿಗೆ ಆಗಿರ್ಬೋದು ಅಥವಾ ಯಕ್ಷಗಾನದಲ್ಲಿ ಬರುವಂತಹ ವಿಚಾರಗಳಾಗಿರ್ಬೋದು,
ನಮ್ಗೆ ಹೇಳುವಂಥದ್ದಿಲ್ಲ, ನಾವು ಭಕ್ತಿಪೂರ್ವಕ ಅಂತ ಹೇಳ್ತೇವೆ. ಆದ್ರೆ ಕೆಲವೊಂದು ಕಡೆ ಅದಕ್ಕೆ ಇತ್ತೀಚೆಗೆ ನಡೆದಂತಹ ಒಂದು ಟ್ಯಾಬ್ಲೋ ವಿಚಾರಕ್ಕೂ ಕೂಡ ಬಂತು. ಈ ತರ ಮಾಡಬಾರ್ದು, ನಾವಾಗೆ ಇದು ಮಾಡುದು ಅಂತ ಹೇಳಿ. ಇದರಲ್ಲಿ ಇದು ಸರಿ ಅನ್ಸುತ್ತಾ, ತಪ್ಪಂತ ಅನ್ಸುತ್ತಾ? ಯಾಕೆಂದ್ರೆ ಪುರಾತನದಲ್ಲಿ ಬೇರೆ ವಿಷಯ ಗೊತ್ತಿಲ್ಲ. ಪುರಾತನದಲ್ಲಿ ನಾವು ನೋಡುವಂಥ ಯಕ್ಷಗಾನದಲ್ಲಿ, ನಾವು ಮೊದಲಿಗೆ ನೋಡಿದ್ದು ಯಕ್ಷಗಾನದಲ್ಲಿ ಎಲ್ಲ ಈ ಪೌರಾಣಿಕದಲ್ಲಿ ಎಂತೆಂತ ಎಲ್ಲ ಬರಲಿಕ್ಕಿದೆ ಅದೆಲ್ಲ ಬಂದು ನೋಡಿದವರು ನಾವು. ಈಗ ದೇವಿ ಮಹಾತ್ಮೆಯಲ್ಲಿ ಎಂತೆಂತ ಅದು ಬರಲೇಬೇಕು, ಆ ಕತೆಗೆ ಆ ವಿಷಯ ಇದೆ. ನಾಟಕ ಕೆಲವು ಈಗ ನಾಟಕ ರಂಗದಲ್ಲೆಲ್ಲ ಇದೆ, ಆ ಕತೆಗೆ ಸಂಬಂಧಪಟ್ಟದ್ದಂತ, ಅದರಲ್ಲಿ ಬೇರೆ ರೀತಿಯಲ್ಲಿ ಕೊಂಡೋಗಬಾರ್ದು. ಮತ್ತೊಬ್ಬ ಕಲಾವಿದ, ಮತ್ತೊಬ್ಬ ಅಭಿಮಾನಿ ಅದಕ್ಕೆ ಆ ಭಾವನೆಗೆ ಬೇರೆಯವ್ರ ಹತ್ರ ಹೇಳುವಾಗೆ ಆಗಬಾರ್ದು. ಅದು ಆ ಕತೆಗೆ ಸಂಬಂಧಪಟ್ಟಿರಬೇಕು. ಅದು ಆ ಕಥೆಯಲ್ಲಿ ಏನಿದೆ